ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿ ಸುಸಜ್ಜಿತ ವಸತಿಗೃಹ ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆಯಿಂದ ಮಾನ್ಯತೆ ಪಡೆದ ಮಹಾವೀರ ವೆಂಚರ್ಸ್ ಹೋಟೆಲ್ ಮತ್ತು ರೆಸಾರ್ಟ್ ನಿನ್ನೆ ಶುಭಾರಂಭಗೊಂಡಿದೆ. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಲಿಮಿಟೆಡ್ ಮಂಗಳೂರು ಅಧ್ಯಕ್ಷ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಅವರು ಹೋಟೆಲ್ ಮತ್ತು ರೆಸಾರ್ಟ್ ಅನ್ನು ಉದ್ಘಾಟನೆ ಮಾಡಿದ್ರು. ಪುತ್ತೂರು ಶಾಸಕ ಸಂಜೀವ ಮಟ್ಟಂದೂರು ಅವರು ದೀಪ ಪ್ರಜ್ವಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಇನ್ನು ಡಾಕ್ಟರ್ ಅಶೋಕ್ ಪಡಿವಾಳ್ ಮಾಲಕತ್ವದ ಮಹಾವೀರ ವೆಂಚರ್ಸ್ನಲ್ಲಿ ಒಟ್ಟು 21 ಡಬಲ್ ಬೆಡ್ರೂಮ್ ಜೊತೆಗೆ ಎಲ್ಲ ರೂಮ್ಗಳಲ್ಲಿ ಸ್ಮಾರ್ಟ್ ಟಿವಿ ಕನೆಕ್ಷನ್ ಹೊಂದಿದೆ. 24 ಗಂಟೆ ಬಿಸಿ ನೀರಿನ ವ್ಯವಸ್ಥೆ ಹಾಗೂ ಲಿಫ್ಟ್ ವ್ಯವಸ್ಥೆ ಕೂಡ ಇದೆ. ಜೊತೆಗೆ ಇದು ವೆಜಿಟೇರಿಯನ್ ರೆಸ್ಟೋರೆಂಟ್ ಆಗಿದ್ದು 250 ಮಂದಿ ಆಸನ ವ್ಯವಸ್ಥೆಯ ಇರುವ ಸುಸಜ್ಜಿತ ಹವಾನಿಯಂತ್ರಣ ಹಾಲ್ ಹಾಗೂ ರೂಫ್ ಟಾಪ್ ಡೈನಿಂಗ್ ಹಾಲ್ ಹಾಗೂ ವಿಶಾಲವಾದ ಪಾರ್ಕಿಂಗ್ ಮತ್ತು ಸೆಕ್ಯೂರಿಟಿ ವ್ಯವಸ್ಥೆಯನ್ನು ಹೊಂದಿದೆ. ಇನ್ನು ಕಾರ್ಯಕ್ರಮದಲ್ಲಿ ಜೀವಂದರ್ ಜೈನ್, ಎಂಎ ಮೂರ್ತಿ, ಡಾಕ್ಟರ್ ಯುಪಿ ಶಿವಾನಂದ, ಗಲ್ಬರ್ಟ್ ಡಿಸೋಜಾ, ರೋಟರಿಯನ್ ಎಂಜಿ ರಫೀಕ್, ರಾಜಶೇಖರ್ ಜೈನ್ ಎನ್, ಕಾವು ಹೇಮನಾಥ ಶೆಟ್ಟಿ, ಶಶಿಕುಮಾರ್ ರೈ ಬಾಲ್ಯೋಟು ಅಭ್ಯಾಗತರಾಗಿ ಆಗಮಿಸಿದ್ರು. ಮಹಾವೀರ ವೆಂಚರ್ಸ್ ಹೋಟೆಲ್ ಮತ್ತು ರಿಸಾರ್ಟನ್ನು ಮುಸ್ಸಂಜೆಯ ಹೊತ್ತಿನಲ್ಲಿ ಉದ್ಘಾಟನೆ ಮಾಡಿದ್ದೇವೆ. ಮೊದಲನೇದಾಗಿ ನಾವು ಎಲ್ಲ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಯಾಕೆ ಹೇಳಿದರೆ, ಒಂದು ದೇವರಲ್ಲಿ ಈಗಿನ ಕಾಲದಲ್ಲಿ ಪ್ರಾರ್ಥನೆ ಮಾಡಿದರೆ ಸಾಕಾಗುವುದಿಲ್ಲ, ಒಂದು ದೇವರನ್ನು ನಂಬಿದರೂ ಸಾಕಾಗುವುದಿಲ್ಲ. ಹಾಗಾಗಿ ನೀವು ನಂಬುವ ಎಲ್ಲ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಈ ಸಂಸ್ಥೆ ಒಳ್ಳೆಯದಾಗಲಿ, ಒಳ್ಳೆಯ ಹೆಸರು ಬರಲಿ, ಒಳ್ಳೆಯ ಸೇವೆ ಕೊಡಲಿ, ಉತ್ತಮ ಹೆಸರು ಗಳಿಸಿ ಅಭಿವೃದ್ಧಿ ಹೊಂದಲಿ ಅಂತ ಹೇಳ್ತೇನೆ. ಯಾಕೆ ಎಲ್ಲ ದೇವರನ್ನು ನಾನು ಎಲ್ಲ ಧರ್ಮವನ್ನು ಉಲ್ಲೇಖಿಸಿದೆ ಹೇಳಿದರೆ, ಈ ಆಮಂತ್ರಣ ಪತ್ರಿಕೆ ನೋಡಿದರೆ ಸರ್ವಧರ್ಮ ಸಮ್ಮೇಳನ ಮಾಡಿದಾಗೆ ಇದೆ. ಯಾವ ಧರ್ಮದವರನ್ನು ಬಿಡಲಿಲ್ಲ, ಎಲ್ಲರೂ ಸೇರಿಸ್ಕೊಂಡು ಇವರು ಒಂದು ಸಮಾರಂಭ. ಇದು ಒಬ್ಬ ಅಭಿವೃದ್ಧಿ ಹೊಂದುವ ಉದ್ಯಮಿಯ ಸಂಕೇತ. ಅಂದರೆ ನಾವು ಒಬ್ಬರಿಗೆ ಒಂದಕ್ಕೆ ಸೀಮಿತವಾಗಿರೋದಿಲ್ಲ, ಎಲ್ಲವನ್ನು ನಾವು ಮಾಡಿಕೊಂಡು ಹೋಗಬೇಕು. ಎಲ್ಲರನ್ನು ಜೊತೆಯಲ್ಲಿ ಕೊಂಡೋದ್ರೆ ಮಾತ್ರ ಉದ್ಯಮ ಒಳ್ಳೆಯದಾಗ್ತದೆ ಅನ್ನುವಂಥದ್ದನ್ನು ನಾವು ಕೊಂಡ್ಕೊಂಡು. ನಮ್ಮ ಮಿತ್ರ ಶಿವಾನಂದ್ರವರು ನಾನು ತೋರಿಸಿದ್ದು, ನಂಗೆ ಗೊತ್ತಿಲ್ಲ ಇಲ್ಲಿ ಏನಿದೆ ಅಂತ ಹೇಳಿದರು. ಅವರು ನಮ್ಮ ವಿಶೇಷತೆ ಏನು ಅನ್ನೋದನ್ನು ಅವರ ಸುದ್ದಿಯಲ್ಲಿ ಬಂದದ್ದು. 21 ಡಬಲ್ ಬೆಡ್ರೂಮ್ ಇದೆ, 13 ಸೆಂಟ್ರಲೈಸ್ಡ್ AC ರೂಮ್ ಇದೆ, ಸೂಟ್ ರೂಮ್ 3 ಇದೆ, 3 ಬೆಡ್ಡು, 2 ಬೆಡ್ಡು, 4 ಬೆಡ್ಡು, ಎಷ್ಟು ಬೆಡ್ ಬೇಕಾದ ರೂಮ್ಗಳು ಇವೆ ಅಂಥದ್ದನ್ನು ತಿಳಿಸಿದರು. ಎಲ್ಲ ರೂಮಿಗೂ ಸ್ಮಾರ್ಟ್ TV ಇದೆ, 24 ಗಂಟೆ ಬಿಸಿನೀರಿನ ವ್ಯವಸ್ಥೆ ಇದೆ, ಲಿಫ್ಟ್ ಇದೆ, ವೆಜಿಟೇರಿಯನ್ ರೆಸ್ಟೋರೆಂಟ್ ಇದೆ, 250 ಮಂದಿ ಆಸನವಿರುವ ಸುಸಜ್ಜಿತ ಹವಾನಿಯಂತ್ರಣ ಹಾಲ್ ಇದೆ, ರೂಫ್ ಟಾಪ್ ಇದೆ, ವಿಶಾಲವಾದ ಪಾರ್ಕಿಂಗ್ ಎಲ್ಲ ಇದೆ ಅಂತ ನನಗೆ ಶಿವಾನಂದ್ರವರು ಹೇಳಬೇಕಂತಲೇ ಕೊಟ್ಟರು. ಹೇಳಿ ಪುತ್ತೂರು ಒಂದು ಬೆಳೆಯುವಂಥ ನಗರ ಕೂಡ ಹೌದು. ನಮ್ಮ ಶಾಸಕರಿಗೆ ಗೊತ್ತಿದೆ, ಮುಂದೊಂದು ದಿವಸ ಮಳೆ ಹಿಂದೆ ಕೂಡ ನಾವೊಂದು ಪ್ರಸ್ತಾವ ಮಾಡಿತ್ತು, ಇದೊಂದು ಜಿಲ್ಲಾ ಕೇಂದ್ರವಾಗಿ ಬೆಳಿಬೇಕು. ಯಾಕೆ ಹೇಳಿದರೆ, ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ 3 ತಾಲೂಕನ್ನು ಒಳಗೊಂಡು 8 ತಾಲೂಕಿತ್ತು. 3 ತಾಲೂಕನ್ನು ಒಳಗೊಂಡು ಉಡುಪಿ ಜಿಲ್ಲೆ ಆಯಿತು. ಇವತ್ತು ಅದು 5-6 ತಾಲೂಕು ಆಗಿರ್ಬೋದು. ಅದೇ ರೀತಿಯಾಗಿ ಆ ಸಮಯದಲ್ಲೇ ಪುತ್ತೂರು ಕೂಡ ಒಂದು ಜಿಲ್ಲಾ ಕೇಂದ್ರವಾಗಿ ಆಗಬೇಕು ಅನ್ನುವಂಥ ಒಂದು ಕೆಲವರ ಮನವಿ ಇತ್ತು. ಅದು ಮುಂದೆ ನಮ್ಮ ಮಠಂದೂರವರು ಖಂಡಿತ ಅವರ ಅವಧಿಯಲ್ಲಿ ಮಾಡಿಕೊಡ್ತಾರೆ. ಯಾಕೆ ಹೇಳಿದರೆ, ಮಾಡಿದರೆ ಅವರಿಗೆ ಹೆಸರು ಶಾಶ್ವತವಾಗಿ ಉಳಿಯುತ್ತದೆ. ಡಾಕ್ಟರ್ ಅಶೋಕ್ ಪಡಿವಾಳ್ ಮತ್ತು ಅವರ ಶ್ರೀಮತಿಯವರನ್ನು ಅಭಿನಂದನೆ ಮಾಡ್ತಾ ಇದ್ದೇನೆ. ಪುತ್ತೂರಿಗೆ ಒಂದು ದೊಡ್ಡ ಹಾಸ್ಪಿಟಲನ್ನು ಕೊಟ್ಟು ಹೆಲ್ತ್ ಕೊಡುವ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ವಿಶೇಷವಾಗಿ ಮಹಾವೀರ ವೆಂಚರ್ಸ್ ಹೋಟೆಲ್ ರೆಸಾರ್ಟ್ಸನ್ನು ಕೊಟ್ಟು ಜನರಿಗೆ ಹಾಸ್ಪಿಟಾಲಿಟಿಯನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ.
ಆತಿಥ್ಯವನ್ನು ಕೊಡುವ ಕೆಲಸವನ್ನು ಮಾಡಿದ್ದಾರೆ, ಆರೋಗ್ಯವನ್ನು ಕೊಡುವ ಕೆಲಸವನ್ನು ಮಾಡಿದ್ದಾರೆ. ಅದಕ್ಕಾಗಿ ತಮಗೆ ಮಹಾಲಿಂಗೇಶ್ವರ ಇನ್ನಷ್ಟು ಈ ಒಂದು ಉದ್ಯಮವನ್ನು ನಡೆಸಲಿಕ್ಕೆ ಆರೋಗ್ಯ ಮತ್ತು ಐಶ್ವರ್ಯವನ್ನು ಕೊಟ್ಟು ಉತ್ತರೋತ್ತರ ಅಭಿವೃದ್ಧಿ ಮಾಡಲಿ ಅಂತೇಳಿ ಮಹಾಲಿಂಗೇಶ್ವರ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ಬಹಳಷ್ಟು ಜನ ಶ್ರೀಮಂತರು ಹಣವಂತರು ಇದ್ದಾರೆ, ಆದರೆ ಅದು ಆ ಒಂದು ಸಮಾಜಕ್ಕೆ ಇವತ್ತು ಸದುಪಯೋಗ ಆಗ್ತಾ ಇಲ್ಲ. ಒಂದು ಉದ್ಯಮವನ್ನು ಆರಂಭ ಮಾಡಿದಾಗ ತಾನೂ ಬೆಳೀಬೋದು, 4 ಜನರಿಗೂ ಬದುಕನ್ನು ಕೊಡ್ಬೋದು. ಅಂಥ ಕೆಲಸವನ್ನು ಇವತ್ತು ಡಾಕ್ಟರ್ ಅಶೋಕ್ ಪಡಿವಾಲ್ ಮತ್ತು ಅವರ ಶ್ರೀಮತಿಯವರು ಮಾಡ್ತಾ ಇದ್ದಾರೆ. ಈ ಕಟ್ಟಡವನ್ನು ನಾವು 1.5-2 ವರ್ಷದ ಒಳಗೆ ಮುಗಿಸುವ ಒಂದು ಅಂದಾಜು ಇತ್ತು, ಪ್ಲ್ಯಾನ್ ಮಾಡಿಕೊಂಡಿದ್ದೆವು. ಆದರೆ 2018 ಏಪ್ರಿಲ್ನಲ್ಲಿ ಪ್ರಾರಂಭಿಸಿದ ಕೆಲಸ ಆ ವರ್ಷ ವಿಪರೀತ ಮಳೆಯಿಂದಾಗಿ ಮುಳುಗಿ ಎದ್ದಂತಾಗಿತ್ತು. ಮತ್ತು ಕಳೆದ ವರ್ಷ ಕೊರೋನಾ ಬಾಧೆಯಿಂದ ಒಟ್ಟಿಗೆ ಸುಮಾರು 8-9 ತಿಂಗಳ ಕಾಲ ನಮ್ಮ ಕೆಲಸ ಕಾರ್ಯಗಳು ಸ್ಥಗಿತಗೊಂಡವು. ಆದರೂ ಅದರಿಂದ ಪಾರಾಗಿ ಈಗ ಪುನರಾರಂಭಗೊಂಡದ್ದು ದೇವರ ದಯೆ ಅಂತ ನಾನು ಭಾವಿಸ್ತೇನೆ. ಇದು ಒಟ್ಟಿಗೆ 45,000 ಚದರ ಸ್ಕ್ವೇರ್ ಫೀಟ್ ಈ ಟೋಟಲ್ ವಿಸ್ತೀರ್ಣ ಈ ಬಿಲ್ಡಿಂಗ್ ಇದ್ದು, ಇದರಲ್ಲಿ ಸಾಧಾರಣ 25,000 ಸ್ಕ್ವೇರ್ ಫೀಟ್ನಷ್ಟು ಸ್ಥಳ ಈ ಲಾಜಿಂಗ್, ಈ ಹಾಲ್, ರೆಸ್ಟೋರೆಂಟ್ ಮತ್ತು ಊಟದ ಹಾಲ್ ಇದಕ್ಕೆ ವ್ಯಾಪಿಸಿಕೊಂಡಿದೆ.